ಇಸ್ರೇಲ್ ಮೇಲೆ ಇರಾನ್ ಸೇನೆ ನಡೆಸಿದ 200ಕ್ಕೂ ಅಧಿಕ ಕ್ಷಿಪಣಿ ದಾಳಿಗಳು ಝಿಯೋನಿಸ್ಟ್ ಆಡಳಿತದ ಅಪರಾಧಗಳಿಗೆ ನೀಡಿರುವ ಕನಿಷ್ಠ ಶಿಕ್ಷೆಯಾಗಿದೆ. ಇರಾನ್ ನಡೆಸಿದ ದಾಳಿ ಸಂಪೂರ್ಣ ಕಾನೂನುಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ನಾವು ಹಿಮ್ಮೆಟ್ಟುವುದಿಲ್ಲ. ನಮ್ಮ ಪ್ರತಿರೋಧ ಮುಂದುವರಿಯುತ್ತದೆ. ಕೊನೆಗೆ ನಾವೇ ಗೆಲ್ಲುತ್ತೇವೆ. ಇಸ್ರೇಲ್ ಕೇವಲ ಅಮೆರಿಕದ ಬೆಂಬಲದಿಂದ ತನ್ನನ್ನು ತಾನು ಉಳಿಸಿಕೊಂಡಿದೆ. ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಇಸ್ರೇಲ್ ವಿರುದ್ಧ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. ಹೀಗಂತ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖೋಮಿನಿ ಪ್ರತಿಜ್ಞೆ ಮಾಡಿದ್ದಾರೆ. ಇರಾನಿನ ರಾಜಧಾನಿಯಾಗಿರುವ ಟೆಹರಾನಿನ ಗ್ರ್ಯಾಂಡ್ ಮೊಸಲ್ಲಾ ಮಸೀದಿಯಲ್ಲಿ ಶುಕ್ರವಾರ ಜುಮಾ ನಮಾಜಿನ ನೇತೃತ್ವ ವಹಿಸಿದ ಅವರು ತನ್ನ ಉಪದೇಶದಲ್ಲಿ ಇಸ್ರೇಲ್ ವಿರುದ್ಧ ಅಕ್ಷರಶಃ ಗುಡುಗಿದ್ರು. ಇಸ್ರೇಲಿಗೆ ನೇರ ಸಂದೇಶ ರವಾನಿಸಿದ್ರು. ಇರಾನ್ ಎಲ್ಲದಕ್ಕೂ ರೆಡಿ ಇದೆ ಅಂತ ಸಾರಿ ಹೇಳಿದ್ರು. ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಮಿಸೈಲ್ ದಾಳಿಯನ್ನ ಸಮರ್ಥಿಸಿಕೊಂಡ ಅವರು ಇಸ್ರೇಲ್ ಮೇಲಿನ ಇರಾನ್ ದಾಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಇದು ನಾವು ಕೊಟ್ಟಿರುವ ಕನಿಷ್ಠ ಶಿಕ್ಷೆಯಾಗಿದೆ ಎಂದು ಹೇಳುವ ಮೂಲಕ ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಗೆ ರೆಡಿ ಇದ್ದೇವೆ ಅಂತಾನು ಮೆಸೇಜ್ ಕೊಟ್ಟರು. ಇದೇ ವೇಳೆ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ಪ್ರಧಾನಿಯ ಭಾಷಣಕ್ಕೂ ಅವರು ತಿರುಗೇಟು ಕೊಟ್ಟರು. ಪ್ಯಾಲೆಸ್ತೀನ್, ಲೆಬನಾನ್, ಇರಾಕ್, ಸಿರಿಯಾ ಮತ್ತು ಯಮನ್ ದೇಶಗಳ ಶತ್ರು ಇರಾನ್ನ ಶತ್ರು ಕೂಡ ಆಗಿದೆ ಎಂದರು. ಈ ದೇಶಗಳನ್ನು ನೆತನ್ಯಾಹು ಶಾಪ ಎಂದಿದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬಹುದು. ಆದರೆ ಈ ದೇಶಗಳು ಮತ್ತು ನಾವು ಒಂದೇ ಅಂತ ಖೋಮಿನಿ ಹೇಳಿದ್ದಾರೆ. ಆ ಮೂಲಕ ಇಸ್ರೇಲ್ ದಾಳಿಗೆ ಒಳಗಾಗ್ತಾ ಇರುವ ಇಷ್ಟು ದೇಶಗಳನ್ನು ಇರಾನ್ ಬೆಂಬಲಿಸಿದೆ, ಸಹಾಯ ಮಾಡಲಿದೆ ಎಂಬ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ಮುಸ್ಲಿಂ ದೇಶಗಳು ಮತ್ತು ಮುಸ್ಲಿಮರ ಒಗ್ಗಟ್ಟಿಗೆ ಅವರು ಕರೆ ನೀಡಿದ್ದಾರೆ. ಅಂದಹಾಗೆ ಆಯತುಲ್ಲಾ ಖೋಮಿನಿ 4 ವರ್ಷಗಳ ಬಳಿಕ ಹೀಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡು ಶುಕ್ರವಾರದ ಜುಮಾ ನಮಾಜಿನ ನೇತೃತ್ವ ವಹಿಸಿದರು. ಇದಕ್ಕೂ ಮೊದಲು 2020ರಲ್ಲಿ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ರು. ಆ ಬಳಿಕ ಅವರು ನಿನ್ನೆ ಪ್ರತ್ಯಕ್ಷರಾಗಿದ್ರು. ಲೆಬನಾನಿನ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಹಿಜ್ಬುಲ್ಲಾದ ಉನ್ನತ ನಾಯಕರನ್ನ ಕೊಂದು ಹಾಕಿದ ಬಳಿಕ ಖೋಮಿನಿ ಅವರನ್ನ ರಹಸ್ಯ ಸ್ಥಳಕ್ಕೆ ರವಾನಿಸಲಾಗಿದೆ ಎಂದು ಜಾಗತಿಕ ಮಾಧ್ಯಮಗಳು ಸುದ್ದಿ ಮಾಡಿತ್ತು. ಇಸ್ರೇಲ್ ಪಡೆ ಖೋಮಿನಿ ಅವರನ್ನ ಟಾರ್ಗೆಟ್ ಮಾಡಿ ಕೊಲ್ಲುವ ಪ್ರಯತ್ನದಲ್ಲಿದೆ. ಹಾಗಾಗಿ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆ ಖೋಮಿನಿ ಅವರನ್ನ ರಹಸ್ಯ ಸ್ಥಳದಲ್ಲಿ ಕಾಪಾಡಿಕೊಳ್ತಾ ಇದೆ ಎಂಬ ಸುದ್ದಿ ಹಬ್ಬಿತ್ತು. ಆದರೆ ಅವೆಲ್ಲವೂ ಸುಳ್ಳು ಎಂಬಂತೆ ಖೋಮಿನಿ ಅವರು ನಿನ್ನೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಅಲ್ಲೇ ಇಸ್ರೇಲ್ ವಿರುದ್ಧ ಗುಡುಗಿದ್ದಾರೆ. ಆ ಮೂಲಕ ನಾವು ಯಾರಿಗೂ ಹೆದರಲ್ಲ ಎಂಬ ಸಂದೇಶ ಕೂಡ ಕೊಟ್ಟಿದ್ದಾರೆ. ಖೋಮಿನಿ ಅವರು ನಿನ್ನೆ ಮಸೀದಿಯಲ್ಲಿ ಉಪದೇಶ ನೀಡುತ್ತಿರಬೇಕಾದ್ರೆ ಅಲ್ಲಿ ಇಸ್ರೇಲ್ನಿಂದ ಹತ್ಯೆಗೈಯಲ್ಪಟ್ಟ ಹಮಾಸ್ ಮತ್ತು ಹಿಜ್ಬುಲ್ಲಾ ನಾಯಕರ ಭಾವಚಿತ್ರಗಳಿದ್ದು, ಆ ಭಾವಚಿತ್ರಗಳನ್ನು ತೋರಿಸ್ತಾ ಅವರು ಹುತಾತ್ಮರು ಎಂದಿದ್ದಾರೆ. ಅವರ ಬಲಿದಾನ ನಮ್ಮ ಪ್ರತಿರೋಧವನ್ನ ಹಿಮ್ಮೆಟ್ಟಿಸುವುದಿಲ್ಲ ಅಂತಾನೂ ಹೇಳಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಾನೂ ಘೋಷಿಸಿದ್ದಾರೆ. ಅಲ್ಲಿಗೆ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಕೊನೆಯಾಗಿಲ್ಲ, ಅದು ಮುಂದುವರಿಯಲಿದೆ ಅನ್ನೋದನ್ನ ಸೂಚ್ಯವಾಗಿ ತಿಳಿಸಿದ್ದಾರೆ.